ಓಕೆ, ದೇವರಿಗೆ ಸ್ತೋತ್ರ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನ ಒಬ್ರು ಗಟ್ಟಿಯಾಗಿ ಓದ್ರಿ. ದೇವರು ಕರೆದಾಗ ಪ್ರತಿಯೊಬ್ಬನು ಯಾವ ಸ್ಥಿತಿಯಲ್ಲಿದ್ದಾನೋ ಆ ಸ್ಥಿತಿಯಲ್ಲೇ ಇರಬೇಕು. ದೇವರು ಕರೆದಾಗ ನೀನು ಮತ್ತೊಬ್ಬನ ದಾಸನಾಗಿದ್ದೀರೋ ಅದಕ್ಕೆ ಚಿಂತೆ ಮಾಡಬೇಡ. ಆದರೆ ಬಿಡುಗಡೆ ಹೊಂದುವುದಕ್ಕೆ ನಿನ್ನ ಕೈಯಿಂದಾದರೆ ಸ್ವತಂತ್ರನಾಗೋದೇ ಉತ್ತಮ. ದೇವರಿಗೆ ಸ್ತೋತ್ರ. ಭಕ್ತನಾದ ಪೌಲ್ ಕೊರಿಂಥ್ಯ ಸಭೆಯವರಿಗೆ ಅವನು ಬರೀತಾ ಇದ್ದಾನೆ. ಅವನು ಹೇಳ್ತಾನೆ, ಮತ್ತೊಬ್ಬನ ದಾಸನಾಗಲು ನಿನ್ನನ್ನು ದೇವರು ಕರೆದಿಲ್ಲ. ಮತ್ತೊಬ್ಬನ ದಾಸನಾಗೋದಿಕ್ಕೆ ನಿನ್ನನ್ನು ದೇವರು ಕರೆದಿಲ್ಲ. ಆದ್ರ ಅರ್ಥ ದೇವರು ಹೇಳ್ತಾನೆ, ನಾನು ನಿನ್ನನ್ನು ನನ್ನ ದಾಸನಾಗಿದ್ದಂತ ನನ್ನ ದಾಸನಾಗಿ ಕೆಲಸ ಮಾಡಲ್ಪಟ್ಟವನ ದಾಸನಾಗುವುದಕ್ಕಾಗಿ ನಾನು ಕರೆದಿಲ್ಲ. ನನ್ನ ಮಗನಾಗಿ ಬಂದಂತ ಯೇಸು ಕ್ರಿಸ್ತನ ದಾಸನಾಗುವುದಕ್ಕೋಸ್ಕರ ನಾನು ನಿಮ್ಮನ್ನು ಕರೆದಿದ್ದೇನೆ. ನನ್ನ ಜೊತೆ ದಾಸನಾಗಿದ್ದ ಅವನ ದಾಸನಾಗೋದಕ್ಕೆ ನಾನು ಕರೆದಿಲ್ಲ ನಿಮ್ಮನ್ನ. ಅವನ ಜೊತೆ ದಾಸನಾಗಿದ್ದು ಯಾರು? ದೇವರ ವಾಕ್ಯ ಹೇಳ್ತದೆ, ಲೂಸಿಫರ್ ದೇವರ ಮನೆಯಲ್ಲಿದ್ದವನು, ಅವನ ದಾಸನಾಗೋದಕ್ಕೆ ನಿಮ್ಮನ್ನ ನಾನು ಕರೆದಿಲ್ಲ ಅಂತ ಪೌಲ್ ಹೇಳ್ತಾನೆ. ದೇವರು ನಿಮ್ಮನ್ನ ಕರೆದಿರೋದು ದೇವರು ಮಗನಾಗಿ ಕಳಿಸಲ್ಪಟ್ಟಂತ ಯೇಸು ಕ್ರಿಸ್ತನ ದಾಸನಾಗೋದಕ್ಕೆ, ಸೈತಾನನ ದಾಸನಾಗೋದಕ್ಕಲ್ಲ, ಸೈತಾನನ ಕಾರ್ಯಗಳ ದಾಸನಾಗೋದಕ್ಕೋಸ್ಕರ ಅಲ್ಲ. ದೇವರು ಕಳಿಸಲ್ಪಟ್ಟದ್ದು ಯೇಸು ಕ್ರಿಸ್ತನನ್ನ. ದೇವರ ವಾಕ್ಯ ಹೇಳ್ತದೆ, ಲೂಸಿಫರ್ನ ದೇವರು ನಮಗಾಗಿ ಕಳಿಸಲಿಲ್ಲ. ಅವನನ್ನ ದೇವರು ದೊಬ್ಬಿದ್ದಾನೆ, ಪರಲೋಕದಿಂದ ಕೆಳಗೆ ಹಾಕಿದ್ದಾನೆ. ಅವಿದ್ಯನಾದ ನಿಮಿತ್ತ, ಪಾಪ ಮಾಡಲ್ಪಟ್ಟ ನಿಮಿತ್ತ, ದೇವರಿಗೆ ವಿರುದ್ಧವಾಗಿ ನಡೆಯಲ್ಪಟ್ಟ ನಿಮಿತ್ತ ಅವನನ್ನ, ಅವನ ಸಂಗಡಿಗರನ್ನ ಪರಲೋಕದ ದೇವರು ಆ ರಾಜ್ಯದಲ್ಲಿ ಇಟ್ಟುಕೊಳ್ಳದೆ ಅವನನ್ನು ದೊಬ್ಬಿದ್ದಾನೆ. ಅವನನ್ನು ನಮ್ಮನ್ನ ದೇವರ ರಕ್ಷಕನಾಗಿ ಕಳಿಸಲ್ಪಡಲಿಲ್ಲ. ಅದಕ್ಕೆ ಪೌಲ್ ಹೇಳ್ತಾನೆ, ನೀವಿವತ್ತು ಯಾರ ದಾಸರಾಗಿದ್ದೀರಾ? ಸೈತಾನನ ದಾಸರಾಗಿದ್ದೀರಾ? ಇಲ್ಲ ದೇವರಿಂದ ಕಳಿಸಲ್ಪಟ್ಟಂತ ಯೇಸು ಕ್ರಿಸ್ತನಿಗೆ ದಾಸರಾಗಿದ್ದೀರಾ? ಸೈತಾನನಿಗೆ ದಾಸರಾಗಬೇಡ್ರಿ. ಅದು ದೇವರು ಕಳಿಸಲ್ಪಟ್ಟ ಮಗನಲ್ಲ. ಅದಕ್ಕೆ ಯೇಸುವನ್ನು ನೋಡಿ ದೇವರು ಹೇಳ್ತಾನೆ, ಈತನು ನನ್ನ ಮಗನು, ಈತನ ನನ್ನ ಪ್ರಿಯನು, ಈತನ ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನ ನೀವು ಕೇಳಬೇಕು. ದೇವರ ಆಲಯಕ್ಕೆ ಬರುವಂತ ನಾವು ದೇವರ ವಾಕ್ಯವನ್ನು ಕೇಳುವಾಗ ಆ ವಾಕ್ಯದ ಮೂಲಕ ದೇವರು ನಮ್ಮಲ್ಲಿ ಪರಿವರ್ತನೆ ಮಾಡ್ತಾನಂತೆ. ಅದಕ್ಕೆ ಪೌಲ್ ಹೇಳ್ತಾನೆ, ಪ್ರಿಯರೇ, ಏನಂದ್ರೆ ದೇವರು ಕರೆದಾಗ ಪ್ರತಿಯೊಬ್ಬನು ಯಾವ ಸ್ಥಿತಿಯಲ್ಲಿದ್ದಾನೋ ಆ ಸ್ಥಿತಿಯಲ್ಲಿ ಇರಬಾರ್ದು. ಏನಂತ ಇರಬೇಕು? ದೇವರು ಕರೆದಾಗ ಒಬ್ಬ ಪಾಪಿ ಪರಿಶುದ್ಧನಾಗ್ತೀನಿ ಅಂತ ಬರ್ತಾನಲ್ಲ, ಇದನ್ನು ಬಿಡ್ತೇನೆ ಅಂತ ಬರ್ತಾನಲ್ಲ, ಇದನ್ನು ತ್ಯಜಿಸ್ತೇನೆ ಅಂತ ಬರ್ತಾನಲ್ಲ, ಇದನ್ನು ಮಾಡಲ್ಲ ಅಂತ ಬರ್ತಾನಲ್ಲ, ಒಪ್ಪಿಸಿಕೊಟ್ಟ ಸಮಯದಲ್ಲಿ ಇದ್ದಂಥ ಪಾಪಿ ಪರಿಶುದ್ಧನಾಗ್ತಾನಲ್ಲ, ಆ ಸ್ಥಿತಿಯಲ್ಲೇ ಕಡೆಯ ದಿನದವರೆಗೂ ಇರಬೇಕಂತ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ. ನಾವು ಯಾರಿಗೆ ದಾಸರಾಗಿದ್ದೇವೆ? ಯಾರಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ? ದೇವರ ವಾಕ್ಯ ಹೇಳ್ತದೆ, ನೀವು ಸತ್ಯಕ್ಕಾಗಿ ನಿಲ್ಲಬೇಕು, ಅಸತ್ಯಕ್ಕಾಗಿ ನಿಲ್ಲಬಾರ್ದು. ದೇವರು ಕರೆದಾಗ ನೀವು ದೇವರ ಮಕ್ಕಳಾಗಿರ್ಲಿಲ್ಲ, ಒಪ್ಪಿಸಲ್ಕೊಟ್ಟ ಮೇಲೆ ನೀವು ದೇವರ ಮಕ್ಕಳಾಗಿದ್ದೀರಾ. ಮೊದಲು ದೇವರ ಪ್ರೀತಿ ಇರಲಿಲ್ಲ ನಿಮ್ಮ ಬಳಿ, ಈಗ ದೇವರ ಮಕ್ಕಳಾದ ನಿಮಿತ್ತವಾಗಿ ದೇವರ ಪ್ರೀತಿ ಇದೆ. ಮೊದಲು ದೇವರ ಸ್ವಕೀಯ ಪ್ರಜೆ ನೀವಾಗಿರಲಿಲ್ಲ, ಆದರೆ ಈಗ ಕರ್ತನನ್ನು ಕಂಡುಕೊಂಡ ಮೇಲೆ ನೀವು ದೇವರ ಸ್ವಕೀಯ ಪ್ರಜೆಯಾಗಿದೆ. ಅದಕ್ಕೆ ಪೌಲ ಹೇಳ್ತಾನೆ, ನಿಮ್ಮ ಪಾಪವನ್ನ ಅರಿಕೆ ಮಾಡಿ ಬಿಟ್ಟು ಬಿಟ್ಟು ದೇವರ ಬಳಿಗೆ ಬಂದು ಅವನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾದ ನೀವು ಯಾವ ದಿನ ಏನು ಅರಿಕೆ ಮಾಡಿ ಬಿಟ್ಟು ಬಿಟ್ಟರು ದೇವರ ಮುಂದೆ ಪರಿಶುದ್ಧವಂತರಾಗಿ ಮುದ್ರೆ ಹೊರಿಸಲ್ಪಟ್ರಲ್ಲ, ಅದೇ ರೀತಿಯಲ್ಲೇ ಕಡೆಯ ದಿನದವರೆಗೂ ನಾವು ಕಾಣಲ್ಪಡಬೇಕು ಅಂತ ದೇವರ ವಾಕ್ಯ ಹೇಳ್ತದೆ.
ಯಾಕಂದ್ರೆ ದೇವರು ಎಫೆಸ್ಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 18 ಮತ್ತು 19ನೇ ವಚನ ನೋಡುವಾಗ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿಯನ್ನ ದೇವ ಜನರೆಂದು ಆತನು ಸ್ವಾಸ್ಥ್ಯದ ಮಹಿಮಾತಿಶಯ ಎಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಆ ಕೃಪೆಯನ್ನು ದೇವರು ಅನುಗ್ರಹಿಸಲು. ಪ್ರಿಯ ಸಹೋದರಿ, ಪೌಲ್ ಬರೀತಾನೆ, ದೇವರನ್ನ ಕಂಡುಕೊಂಡು ಕೂಡಲೇ ದೇವರು ಕರೆಯಲ್ಪಟ್ಟವರಿಗೆ ಮನೋನೇತ್ರಗಳನ್ನ ದೇವರು ಓಪನ್ ಮಾಡ್ತಾರೆ. ಒಂದು ಆಮೇಲೆ ಹೇಳ್ರಿ. ದೇವರನ್ನ ನಿಜವಾಗ್ಲೂ ಕಂಡುಕೊಂಡಾಗ ನಮ್ಮ ಮನೋನೇತ್ರಗಳು ಓಪನ್ ಆಗುತ್ತಂತೆ. ಆ ಮಹಾಪದವಿ ಯಾವುದಂತ ಇವನಿಗೆ ಅರಿವಾಗುತ್ತಂತೆ. ಕರೆಯಲ್ಪಟ್ಟವರನ್ನ ಅಂದ್ರೆ ಅರ್ಥ ಆರಿಸಲ್ಪಡೋದು ಅಂದ್ರೆ ಏನ್ರಿ? ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂದ್ರೆ ಏನು? ಆರಿಸಿಕೊಳ್ಳೋದು ಅಂದ್ರೆ ಏನು? ಅದರ ಅರ್ಥ ಸೆಲೆಕ್ಟ್, ಚೂಸ್ ಮಾಡ್ಕೊಳ್ಳೋದು. ಭೂಲೋಕವನ್ನು ಪರೀಕ್ಷೆ ಮಾಡಿ ನೋಡುವಾಗ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ಒಂದು ಎಕ್ಸಾಂಪಲ್, ಮಿಲಿಟರಿನ ತೆಗೆದುಕೊಳ್ಳ್ರಿ. ಎಲ್ಲರನ್ನ ಅವ್ರು ಸೇರಿಸ್ಕೊಳ್ಳೋದಿಲ್ಲ. ಫಿಸಿಕಲ್ ಫಿಟ್ನೆಸ್ ಕರೆಕ್ಟ್ ಆಗಿರಬೇಕು. ಇದ್ದಾಗ ಮಾತ್ರ ನಮ್ಮ ಭಾರತ ದೇಶದ ಸೈನಿಕನಾಗಿ ಅವನನ್ನು ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯ. ಎಲ್ಲರೂ ಅಪ್ಲಿಕೇಶನ್ ಹಾಕಬಹುದು, ಆದ್ರೆ ಎಲ್ಲರಿಗೂ ಪೋಸ್ಟ್ ಸಿಗಲ್ಲ. ಅವರು ಪರೀಕ್ಷೆ ಮಾಡಿಸ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ಟೆಸ್ಟ್ ಆಗುತ್ತೆ. ಅದರಲ್ಲಿ ಪಾಸ್ ಆದವನು ಮಾತ್ರ ಸೈನಿಕನಾಗಲಿಕ್ಕೆ ಸಾಧ್ಯ, ಕಮಾಂಡರ್ ಆಗಲಿಕ್ಕೆ ಸಾಧ್ಯ, ಒಳ್ಳೆ ಪೋಸ್ಟ್ ಅನ್ನ ಹೊಂದ್ಕೊಳ್ಳೋಕೆ ಸಾಧ್ಯ. ಅದೇ ಪ್ರಕಾರವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಯವರಾಗಲಿ, ನಮ್ಮ ಮುಖ್ಯಮಂತ್ರಿ ಆಗಲಿ, ಮಂತ್ರಿಗಳಾಗಲಿ ಯಾರಿಂದ ಆರಿಸಲ್ಪಡ್ತಾರೆ? ಜನಗಳಿಂದ. ನಾವು ಮೊದಲೇ ಸೆಲೆಕ್ಟ್ ಮಾಡ್ಕೊಳ್ತೇವೆ, ಇಂಥ ವ್ಯಕ್ತಿಗೆ ನಾವು ವೋಟ್ ಹಾಕೋದು, ಇಂಥ ವ್ಯಕ್ತಿಯನ್ನು ನಾವು ಗೆಲ್ಲಿಸಬೇಕು. ನಮ್ಮ ರಾಜ್ಯದ ಮಂತ್ರಿಯಾಗಿ, ನಮ್ಮ ಜಿಲ್ಲೆಯ ಮಂತ್ರಿಯಾಗಿ ಇಂಥವರನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಂತ ಮೊದಲೇ ನಾವು ಪ್ರೀ ಪ್ಲಾನ್ ಮಾಡ್ಕೊಳ್ತೇವೆ. ಒಂದು ಕಂಪನಿಗೆ ಹೋಗುವಾಗಲೂ ನಿಮ್ಮ ಎಜುಕೇಶನ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಪೋಸ್ಟ್ ಅನ್ನು ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಹಾಗಾದ್ರೆ ಭೂಮಿಯ ಒಳಗಡೆ ಎಲ್ಲ ಕಾರ್ಯಗಳನ್ನು ಮಾಡುವಾಗ ನಾವು ಆರಿಸಲ್ಪಡ್ತೇವೆ, ನಾವು ಸೆಲೆಕ್ಟ್ ಮಾಡ್ತೇವೆ. ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ನೋಡುವಾಗ, ಪ್ರಿಯ ಸಹೋದರಿಯೇ, ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೋಸ್ಕರ ಪರಲೋಕದ ದೇವರು ನನ್ನ ಜನರನ್ನ ಆರಿಸ್ಕೊಳ್ಳೋದಕ್ಕೆ ಯಾರಿಗೆ ಪರ್ಮಿಷನ್ ಕೊಡ್ತಾನೆ ಅಂದ್ರೆ, ಮಗನಾಗಿ ಬಂದಂತ ಯೇಸುವಿಗೆ. ಸೈತಾನನಾಗಿ ಬಂದಂತ ಲೂಸಿಫರ್ಗೆ ದೇವರು ಕೊಟ್ಟಿಲ್ಲ. ಪರಲೋಕ ರಾಜ್ಯಕ್ಕೆ ಎಂಥವ್ರು ಹೋಗಬೇಕು ಅಂತವ್ರನ್ನ ಆರಿಸಪ್ಪ ಅಂತ ಆ ಅಪ್ಪಣೆಯನ್ನು ಕೊಟ್ಟಿರೋದು ಯೇಸು ಕ್ರಿಸ್ತನಿಗೆ. ಯೇಸು ಕ್ರಿಸ್ತನ್ ಯಾರನ್ನೆಲ್ಲ ಸೆಲೆಕ್ಟ್ ಮಾಡ್ತಾನೋ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ. ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪ್ರಿಯರೇ, ಇಬ್ರಿಯ 3ನೇ ಅಧ್ಯಾಯ 1ನೇ ವಚನದಲ್ಲಿ, ಆದದರಿಂದ ಪಟ್ ಅಂತ ಓದಬೇಕು. ಆದದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ, ಪೌಲ್ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ. ಆದದರಿಂದ ದೇವಜನರಾದ ಸಹೋದರರೇ, ನನ್ನೊಂದಿಗೆ, ನೋಡಿ ಸಹೋದರರೇ ಹಿಂದೆ ಬಿಟ್ಬಿಟ್ರಿ. ಪರಲೋಕ ಸ್ವಾಸ್ಥ್ಯಕ್ಕಾಗಿ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ. ಒಂದು ಅಲ್ಲೇಲು ಹೇಳ್ರಿ. ನೀವು ಯೇಸುನ ಹುಡುಕಿ ನಿಜವಾಗ್ಲೂ ಬಂದಿದ್ರೆ ಪರಲೋಕಕ್ಕಾಗಿ ಕರೆಯಲ್ಪಟ್ಟರು, ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟರು. ಒಂದು ಅಲ್ಲೇಲು ಹೇಳ್ರಿ. ಪರಲೋಕದ ಸ್ವಾಸ್ಥ್ಯ ಯಾವುದು? ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು
ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟ ಪ್ರತಿಯೊಂದು ತನ್ನ ಮಕ್ಕಳಿಗೆ ಸ್ವಾಸ್ಥ್ಯವಾಗಿ. ಓದಿ ಬ್ರದರ್. ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇರಿತವು ಮಹಾಯಾಜಕನು ಆಗಿರುವ ಯೇಸುವನ್ನ ಲಕ್ಷ್ಯವಿಟ್ಟು. ಅಲ್ಲೇಲೂಯ. ಮಹಾಯಾಜಕ ಯಾರ್ರೀ? ಯೇಸು. ಅವನು ಹೇಳ್ತಾನೆ ಪೌಲು, ಆದುದರಿಂದ ದೇವಜನರಾದ ಸಹೋದರರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಅವನು ಬರೀತಾನೆ ಪರಲೋಕ ಸ್ವಾಸ್ಥ್ಯಕ್ಕಾಗಿ. ಯಾರನ್ನ? ನಮ್ಮನ್ನ ಅವನು ಬರೀತಾನೆ. ಆದ್ದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ಅವನು ನೋಡಿ ಹೇಳ್ತಾನೆ, ನನ್ನೊಂದಿಗೆ ಕರೆಯಲ್ಪಟ್ಟವರೇ. ಅರ್ಥ ಆಗುತ್ತಾ? ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ, ಇಂಡಿವಿಜುವಲ್ ಸಿಂಗಲ್ ಆಗಿ ನಾವೆಲ್ಲ ಅರಿಕೆ ಮಾಡಿದ್ದೀವಿ, ಯೇಸು ನನ್ನ ಒಡೆಯ ಅಂತ. ಯೇಸು ನನ್ನ ಒಡೆಯ ಅಂತ ಯಾರೆಲ್ಲ ಅರಿಕೆ ಮಾಡಿದ್ದೀವಿ? ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಅರಿಕೆ ಮಾಡಿದ್ದೀವಿ. ಅದಕ್ಕೆ ಅವನು ಹೇಳ್ತಾನೆ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ. ಆಚೆ ಅವ್ರು ಹೇಳ್ತಾರೆ, ಎಷ್ಟು ಕೊಟ್ಟರು ದುಡ್ಡು ನಿಮಗೆ ಅಂತ. ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಏನು ಸತ್ಯ ಅಂತ. ಹೊರಗಡೆ ಅವನೇನು ಹೇಳ್ತಾನ್ರಿ, ನಿಮಗೆ ಜಾಗ ಕೊಟ್ರ, ನಿಮಗೆ ಹಣ ಕೊಟ್ರ, ನಿಮ್ಮ ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದಾರಾ, ನಿಮಗೆ ರೇಷನ್ ಕೊಡ್ತಾ ಇದ್ದಾರಾ, ನಿಮ್ಗೇನಾದ್ರೂ ಅನುಕೂಲ ಮಾಡಿಕೊಟ್ಟಿದ್ದಾರಾ? ನಮ್ಮ ಹತ್ರ 333 ಕೋಟಿ ದೇವರುಗಳಿದ್ದಾರಲ್ಲ, ಅವರೆಲ್ಲಾರನ್ನ ಬಿಟ್ಟು ಆ ಫಾರಿನ್ ದೇವ್ರನ್ನ ಯಾಕೆ ಇಟ್ಕೊಂಡ್ರಿ? 333 ಕೋಟಿ ದೇವರುಗಳಲ್ಲಿ ಈ ಫಾರಿನ್ ದೇವರಂತ ಹೇಳುವಂತವ್ನು ಹೆಂಗ್ ಕಾಣ್ತಾ ಇದ್ದಾನ್ರಿ? ದೇವರ ವಾಕ್ಯ ಹೇಳ್ತದೆ, ನಿಜವಾದ ರಕ್ಷಕನು ಒಡೆಯನಾಗಿರುವ ಯೇಸು ಶಿಲುಬೆ ಮೇಲೆ ತೂಗಲ್ಪಡ್ತಾ ಇದ್ದಾನಲ್ಲ, ತಲೆಗೆ ಮುಳ್ಳಿನ ಕಿರೀಟ ಹಾಕೊಂಡಿದ್ದಾನೆ, ಕೈಗಳಿಗೆ ಮಳೆ ಹೊಡೆಯಲ್ಪಟ್ಟಿದೆ, ಕಾಲುಗಳಿಗೆ ಮಳೆ ಹೊಡೆಯಲ್ಪಟ್ಟಿದೆ, ಇಡೀ ಶರೀರ ರಕ್ತ ಸುರಿತಾ ಇದೆಯಲ್ಲ. ಪ್ರಿಯ ಸಹೋದರಿ, ಯೇಸು ಒಬ್ಬನೇ ನಿನಗಾಗಿ ರಕ್ತ ಸುರಿಸಿರೋದು, ಯೇಸು ಒಬ್ಬನೇ ನಿನಗಾಗಿ ಸತ್ತಿರೋದು, ಯೇಸು ಒಬ್ಬನೇ ನಿನಗಾಗಿ ಹೇಳಿದಾಗ ಎದ್ದು ಬಂದಿರೋದು. ಅದನ್ನ ಒಪ್ಪಿಕೊಂಡಿದ್ದೀರಲ್ಲ. ಅವನು ಪೌಲ್ ಹೇಳ್ತಾನೆ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ. ದೀಕ್ಷಾಸ್ಥಾನ ತಗೊಳ್ಳುವಾಗ ಹಣಕ್ಕೆ ನಾವು ದೀಕ್ಷಾಸ್ಥಾನ ತಗೊಂಡಿಲ್ಲ, ವಸ್ತುಗಳಿಗೆ ದೀಕ್ಷಾಸ್ಥಾನ ತಗೊಂಡಿಲ್ಲ, ಯಾರೋ ಪ್ರೆಷರ್ಗೆ ನಾವು ದೀಕ್ಷಾಸ್ಥಾನ ತಗೊಂಡಿಲ್ಲ. ಮನಸಾರೆ ಪಶ್ಚಾತ್ತಾಪ ಪಟ್ಟು ನಾನು ಲೋಕದ ಪಾಲಿಗೆ ಸತ್ತು ಯೇಸುವಿಗಾಗಿ ಜೀವಿಸ್ತೇನೆ ಅಂತ ಯಾರೆಲ್ಲ ಪ್ರತಿಜ್ಞೆ ಮಾಡಿದ್ದೀರೋ, ಅವನು ಹೇಳ್ತಾನೆ, ದೇವ ಪ್ರೇರಿತವು. ಆ ಒಡಂಬಡಿಕೆ ಬರೋದು ದೆವ್ವದಿಂದ ಬರೋದೇ ಇಲ್ರಿ. ದೆವ್ವ ಬಂದು ಯಾವತ್ತೂ ನಿಮ್ಗೆ ಹೇಳಲ್ಲ ದೀಕ್ಷಾಸ್ಥಾನ ತಗೋ ಅಂತ. ಯೇಸುನ ನಂಬುವಂತ ದೆವ್ವ ಹೇಳಲ್ಲಮ್ಮ, ಯೇಸುನ ಫಾಲೋ ಮಾಡುವಂತ ದೆವ್ವ ಹೇಳಲ್ಲ. ಫಾಲೋ ಮಾಡೋರಿಗೆ ಹೊಡಿತಾನೆ ಅವನು ಬಂದು. ಆದರೆ ಇವನು ಹೇಳ್ತಾನೆ, ಆ ದಿನ ಪ್ರತಿಜ್ಞೆ ಮಾಡಿದ್ರಲ್ಲ, ಒಡಂಬಡಿಕೆ ಮಾಡ್ಕೊಂಡ್ರಲ್ಲ, ಯೇಸು ಒಡೆಯ ಅಂತ ಹೇಳಿದ್ರಲ್ಲ, ಯೇಸು ದೇವರಂತ ಒಪ್ಕೊಂಡ್ರಲ್ಲ, ಯೇಸು ರಕ್ಷಕ ಅಂತ ಒಪ್ಕೊಂಡ್ರಲ್ಲ, ಯೇಸುನೇ ಸರ್ವಸ್ವ ಅಂತ ಒಪ್ಕೊಂಡ್ರಲ್ಲ, ಆವತ್ತು ನಿಮ್ಮ ಒಳಗಡೆ ಪ್ರೇರೇಪಣೆ ಬಂದಿದ್ದು ದೆವ್ವದಿಂದಲ್ಲ, ದೇವರ ಆತ್ಮನಿಂದ. ಆ ಪ್ರೇರೇಪಣೆ ಬಂದಿದ್ದು ದೇವರ ಆತ್ಮನಿಂದ. ಸುಮ್ಮನೆ ಯಾರು ಚರ್ಚಿಗೆ ಬರೋಕ್ಕಾಗಲ್ಲಮ್ಮ, ಯೇಸುವಿಂದ ಹೋಗಕ್ಕಾಗಲ್ಲಮ್ಮ. ಆ ಪ್ರೇರೇಪಣೆ ಕೊಡೋದು ದೇವರ ಆತ್ಮ. ಕುಂಟು ನೆಪ ಹೇಳೋದು ದೆವ್ವ, ಬರ್ದಂತೆ ಮಾಡೋದು ದೆವ್ವ, ಹಿಂಜಾರಿ ಹೋಗೋದು ದೆವ್ವ, ತಪ್ಪಿಸ್ಕೊಳ್ಳೋದು ದೆವ್ವ, ಕುಂಟು ನೆಪ ಹೇಳ್ಕೊಂಡು ಬರೋದು ದೆವ್ವ. ದೇವರನ್ನ ಹುಡ್ಕೋರು ಪರಿಶುದ್ಧಾತ್ಮನಿಂದ ಪ್ರೇರೇಪಿಸುತ್ತೆ. ಅದಕ್ಕೆ ಪೌಲ್ ಹೇಳ್ತಾನೆ, ಆದ್ದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ
ನಮ್ಮ ಈ ಒಡಂಬಡಿಕೆ ಯಾವುದಕ್ಕೋಸ್ಕರ ರೀ? ನಮ್ಮ ದೇವರು ಕಳಿಸಲ್ಪಟ್ಟ ಯೇಸು ಕ್ರಿಸ್ತನ ನಾಮದಲ್ಲಿ ಏನೆಲ್ಲ ಆಸ್ತಿ ಪಾಸ್ತಿ ಬಂಗಾರ ಇದೆಯೋ ಅದೆಲ್ಲ ಅವನ ಮಕ್ಕಳಿಗೆ. ನಿಮ್ಗೆ ಅರ್ಥ ಆಗಿಲ್ಲ. ನಿಮ್ಮಪ್ಪ ಏನೆಲ್ಲ ಕೂಡಿಟ್ಟಿರ್ತಾನೆ ಯಾರಿಗದು? ಅವನ ಮಕ್ಕಳಿಗೆ. ಹಂಗದ ಯೇಸು ನಿಮಗೆ ಅಪ್ಪ ಆಗಿದ್ರೆ, ಅವನ ರಕ್ತ ನಿಮ್ಮಲ್ಲಿ ಹರಿತಾ ಇದ್ರೆ, ಅವನಲ್ಲಿ ಒಡಂಬಡಿಕೆ ನೆಲೆಗೊಂಡಿದ್ರೆ, ಅವನಿಗೆ ಸಂಬಂಧಪಟ್ಟ ಸ್ವಾಸ್ಥ್ಯವಲ್ಲ ನಿಮಗೆ. ಇಷ್ಟೊತ್ತಿಗೆ ನೀವೆಲ್ಲ ಆಮೇಲೆ ಅಂತ ಕೂರಿಸ್ಬೇಕಾಗಿ. ರೈಲು ಹೋದ್ಮೇಲೆ ಟಿಕೆಟ್ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ಟಿಕೆಟ್ ಇದ್ದವರು ಮೊದಲೇ ಹತ್ತಬೇಕು. ಹೋದ್ಮೇಲೆ ನನ್ನ ಹತ್ರ ಟಿಕೆಟ್ ಇದೆ ಅಂದರೆ ಐ ಆಮ್ ಸಾರಿ ಅಂತಾರೆ. ಯೇಸುನ ಹಂಗೆ ಹೇಳಿರೋದು, ನಾನು ಬರಕ್ಕೆ ಮುಂಚೆ ನೀವು ರೆಡಿಯಾಗಿರ್ಬೇಕು. ನಾನು ಬರಕ್ಕೆ ಮುಂಚೆ ನೀವು ರೆಡಿಯಾಗಿರ್ಬೇಕು. ನಾನು ಬಂದಾಗ ರೆಡಿ ಆಗಕ್ಕೆ ಹೋದ್ರೆ ಐ ಆಮ್ ಸಾರಿ, ನೀವ್ಯಾರು ನನಗೆ ಗೊತ್ತಿಲ್ಲ ಅಂತ. ನೀವ್ಯಾರು ನನಗೆ ಗೊತ್ತಿಲ್ಲ. ಅದು ದೇವರ ವಾಕ್ಯ ಹೇಳ್ತದೆ. ಪರಲೋಕ ರಾಜ್ಯಕ್ಕೋಸ್ಕರ ಇವತ್ತು ಭೂಲೋಕದಲ್ಲಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದ. ದೇವರು ಕರೆದಿದ್ದಾನೆ ನಮ್ಮನ್ನ. ಮಗನೇ ಬಾ, ಮಗಳೇ ಬಾ. ಪರಿಶುದ್ಧಾತ್ಮನ ಮೂಲಕ ಮುದ್ರೆ. ಆ ಅನಾಯಿಂಟಿಂಗ್ ಜನಗಳಿಗೆ ಇವತ್ತು ಗೊತ್ತಿಲ್ಲ. ಆ ಅಭಿಷೇಕ ಜನಗಳಿಗೆ ಗೊತ್ತಿಲ್ಲ. ಆ ಮಹತ್ವ ಜನಗಳಿಗೆ ಗೊತ್ತಿಲ್ಲ. ಅದಕ್ಕೆ ಪೌಲ ಹೇಳ್ತಾನೆ, ಈ ರೀತಿಯಾದ ಒಡಂಬಡಿಕೆಗೆ ಪ್ರೇರೇಪಣೆ ಮಾಡಿದ್ದು ಯಾರಂದ್ರೆ ಆ ಪ್ರೇರೇಪಿಸಲ್ಪಟ್ಟಂತ ದೇವರ ಆತ್ಮನೇ. ಅವತ್ತು ನೀವು ಪ್ರತಿಜ್ಞೆ ಮಾಡಿಬಿಟ್ರಿ, ನಾನು ಯೇಸುವಿನ ಆರಾಧನೆ ಮಾಡ್ತೇನೆ, ಯೇಸುಗಾಗಿ ಜೀವಿಸ್ತೇನೆ ಅಂತ. ನಾನು ಯೇಸುವಿನ ಬಿಟ್ಟು ಯಾರಿಗೂ ಕೈ ಮುಗಿಯಲ್ಲ. ಯೇಸುವಿನ ಬಿಟ್ಟು ನಾನು ಯಾರಿಗೂ ಅಡ್ಡ ಬೀಳಲ್ಲ. ದೇವರು ಸತ್ಯವೇದದಲ್ಲಿ ಅನೇಕರನ್ನ ಆರಿಸ್ಕೊಂಡಾರಿ. ಆರಿಸಲ್ಪಟ್ಟವ್ರು ಯಾರು ವಿಗ್ರಹಗಳಿಗೆ ಅಡ್ಡ ಬೀಳಲೇ ಇಲ್ಲ. ಯೇಸುಗೆ ಮಾತ್ರ ಅಡ್ಡ ಬಿದ್ರು. ದೇವರಿಗೆ ಮಾತ್ರ ಯಜ್ಞವನ್ನು ಕಟ್ಟಿದ್ರು. ದೇವರಿಗೆ ಮಾತ್ರ ಬಲಿಗಳನ್ನು ಅರ್ಪಿಸಿದ್ರು. ದೇವರಿಗೆ ಮಾತ್ರ ಸ್ತೋತ್ರಗಳನ್ನು ಹೇಳಿದ್ರು. ದೇವರಿಗೋಸ್ಕರ ಜೀವನ ಕೊಟ್ಟರು. ರಾಜನಿಗೆ ದಾನಿಯೇಲ್ ಹೇಳ್ತಾನೆ, ದಾನಿಯೇಲ್ ಹೇಳ್ತಾ ಇದ್ದಾನೆ, ಅರಸ, ನಿನ್ನ ವಿಗ್ರಹಕ್ಕೆ ನಾನು ಕೈ ಮುಗಿಯಲ್ಲ, ನಿನಗೆ ನಾನು ಅಡ್ಡ ಬೀಳಲ್ಲ. ಸತ್ಯ ದೇವರೊಬ್ಬನಿಗೆ ಅಡ್ಡ ಬೀಳಬೇಕು. ನಿತ್ಯ ದೇವರೊಬ್ಬನಿಗೆ ಅಡ್ಡ ಬೀಳಬೇಕು. ಆ ದೇವರನ್ನ ಬಿಟ್ಟು ಬೇರೆ ಯಾರನ್ನು ಅಡ್ಡ ಬೀಳಬಾರ್ದು. ಸತ್ಯವೇದದಲ್ಲಿ ಅದೇ ಬರೆಯಲ್ಪಟ್ಟಿರೋದು. ಅದೇ ಸತ್ಯವೇದ ನಿಮ್ಮ ಕೈಯಲ್ಲಿ ಇವತ್ತಿದೆ ರೀ. ಆ ಸತ್ಯವೇದನ ನೀವು ತಲೆ ಮೇಲೆ ಇಟ್ಕೊಂಡ್ರೆ ಅದು ನಿಮ್ಮನ್ನ ಮೇಲಿಗೆ ಇಟ್ಕೊಳ್ತದೆ. ಸತ್ಯವನ್ನು ಅರಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯಾ. ದಾನಿಯೇಲ್ ಅಡ್ಡ ಬೀಳಲ್ಲ. ಪ್ರಿಯ ಸಹೋದರ ಸಹೋದರಿಯೇ, ದಾನಿಯೇಲ್ ದೇವರಿಂದ ಕರೆಯಲ್ಪಟ್ಟವನು, ಆರಿಸಲ್ಪಟ್ಟವನು. ಅವನ ಪ್ರಾರ್ಥನಾ ಜೀವಿತ ವ್ಯರ್ಥವಾಗಲಿಲ್ಲ. ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡಿದ್ನಲ್ಲ. ಚರಿತ್ರೆ ಹೇಳ್ತದೆ, ದಾನಿಯೇಲ್ 3 ಸಲ ಅಲ್ಲ 7 ಸಲ ಪ್ರಾರ್ಥನೆ ಮಾಡ್ತಾ ಇದ್ನಂತೆ. ಅವನ ಪ್ರಾರ್ಥನೆ ಬಿದ್ದೋಯ್ತಾ? ಪ್ರಾರ್ಥನೆ ಬಿದ್ದೋಗಿಲ್ಲ. ದಾನಿಯೇಲ್ ಬಿದ್ದೋಗಲ್ಲ. ಜನ ದಾನಿಯೇಲ್ ಬಿದ್ದೋಗಲಿ ಅಂತ ಅನೇಕ ವಿಧವಾದ ಕಂಪ್ಲೇಂಟ್ಗಳನ್ನ ತಂದು ರಾಜನಿಗೆ ಹೇಳ್ತಾರೆ. ಒಂದು ದಿನ ರಾಜ ತೀರ್ಮಾನ ಮಾಡ್ತಾನೆ, ರಾಜಾಜ್ಞೆ. ಒಂದು ಸಲ ರಾಜಾಜ್ಞೆ ಬಂದ್ರೆ ಇಡೀ ರಾಜ್ಯದ ಜನಕ್ಕೆ ಅನ್ವಯಿಸಲ್ಪಡ್ತದಂತೆ. ದಾನಿಯೇಲ್ ಬಗ್ಗೆ ಕಂಪ್ಲೇಂಟ್ ಕೊಟ್ಬಿಟ್ರು. ಅವನು ನಿನ್ನನ್ನು ಅಡ್ಡ ಬೀಳ್ತಾ ಇಲ್ಲ, ನಿನ್ನ ಮಾತು ಕೇಳ್ತಾ ಇಲ್ಲ. ಅದು ಚರಿತ್ರೆ ಹೇಳ್ತದೆ, ದಾನಿಯೇಲ್ ಅಡ್ಡ ಬೀಳೋದ್ರಲ್ಲಿ ಮಾತ್ರ ತಿರಸ್ಕಾರ ಮಾಡಿ ಇನ್ನೆಲ್ಲ ಕೆಲಸಗಳನ್ನ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ನಂತೆ. ಅಡ್ಡ ಬೀಳೋ ಕೆಲಸ ಒಂದು ಮಾಡದೆ, ದೇವರಿಗೆ ಅವಮಾನ ತರದೆ, ದೇವರಿಗೆ ನಿಂದಿಸದೆ, ದೇವರಿಗೆ ನೋಯಿಸದೆ, ದೇವರ ಆಜ್ಞೆಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ನಂತೆ. ರಾಜನ ಮುಂದೆ ನಿಂತು ಮಾತಾಡ್ತಾ ಇದ್ದಾನೆ, ರಾಜ, ನೀನು ಎಲ್ಲ ಕೆಲಸಗಳನ್ನ ನಾನು ಮಾಡಿದ್ದೀನಿ ಕರೆಕ್ಟಾಗಿ, ಆದರೆ ಒಂದು ಕೆಲಸ ನಾನು ಕರೆಕ್ಟಾಗಿ ಮಾಡಿಲ್ಲ. ನೀನು ಹೇಳೋದನ್ನು ಮೀರಿದ್ದೀನಿ. ಯಾಕೆಂದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ವಿಗ್ರಹಗಳಿಗೆ ಅಡ್ಡ ಬೀಳಬಾರ್ದು. ಸತ್ಯದೇವರ ಆತ್ಮ ಸ್ವರೂಪನು, ಅವನನ್ನು ಬಿಟ್ಟು ಇನ್ಯಾರಿಗೂ ನಾವು ಅಡ್ಡ ಬೀಳಬಾರ್ದು ಅಂತ ಬರೆಯಲ್ಪಟ್ಟಿದೆ. ಆದ ಕಾರಣ ನಿನ್ನ ಮೂರ್ತಿಗೆ ನಾನು ಅಡ್ಡ ಬೀಳೋದಿಲ್ಲಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸು. ಇನ್ನು ಬೇರೆ ಯಾವ ಕೆಲಸದಲ್ಲೂ ನೀನು ಬೆಟ್ಟು ತೋರಿಸಿ ಕಂಪ್ಲೇಂಟ್ ನನ್ನ ಮೇಲೆ ಹೊರಿಸೋದಕ್ಕೆ ಆಗೋದಿಲ್ಲ. ನೀನು ಕೊಟ್ಟ ಎಲ್ಲ ಕೆಲಸವನ್ನ ನಾನು ಪರ್ಫೆಕ್ಟ್ ಆಗಿ ಮಾಡಿದ್ದೀನಿ.
ಪ್ರಿಯ ಸಹೋದರಿ, ನನ್ನ ದೇವರ ವಾಕ್ಯ ಹೇಳ್ತದೆ, ಮಗ್ಗಲಲ್ಲಿ 1000 ಬಲಗಡೆ 10,000 ಜನ ಸತ್ತು ಬಿದ್ರು ನಿನಗೇನಾಗಲ್ಲ, ಯಾವ ಕೇಡು ನಿಮಗೆ ಸಂಭವಿಸಲ್ಲ, ಯಾವುದು ಕೇಡು ಮಾಡಲ್ಲ. ಸೈತಾನ್ ಕೇಡು ಮಾಡಬೇಕಂದ್ರು ನನ್ನ ದೇವ್ರ ಪರ್ಮಿಷನ್ ತಗೊಂಡ್ಬರ್ಬೇಕು. ಸೈತಾನ್ ನಿಮಗೆ ಕೇಡು ಮಾಡಬೇಕಂದ್ರು, ಆಪಾದನೆ ಹಾಕಬೇಕಂದ್ರು, ಮೋಸ ಮಾಡಬೇಕಂದ್ರು, ವಂಚನೆ ಮಾಡಬೇಕಂದ್ರು, ಆಕ್ಸಿಡೆಂಟ್ ಮಾಡಬೇಕಂದ್ರು, ತೊಂದರೆ ಮಾಡಬೇಕಂದ್ರು, ವಿತೌಟ್ ಜೀಸಸ್ ಅವನು ಏನು ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ನಿಮ್ಮ ಪರವಾಗಿ ನಾನಿರೋದ್ರಿಂದ ಯಾವ ಕೇಡು ನಿಮಗೆ ಸಂಭವಿಸಿ, ನಾನು ನಿಮ್ಮ ಸಂಗಡ ಇರೋದ್ರಿಂದ ಯಾವ ಕೇಡು ನಿಮ್ಮನ್ನು ಮುಟ್ಟೋದಿಲ್ಲ. ಹಲ್ಲೆಲೂಯಾ. ನೀತಿವಂತರ ಪರವಾಗಿ ಪರಲೋಕದ ದೇವರು ಇಳಿದು ಬರ್ತಾನೆ. ದಾನಿಯೇಲ್ ಪರವಾಗಿ ದೇವರು ಇಳಿದು ಬರ್ತಾನೆ. ಸಿಂಹದ ಗವಿಯಲ್ಲಿ ಹಾಕಿದ್ದಾರೆ, ಆ ರಾಜ ಅಳ್ತಾ ಇದ್ದಾನ್ರಿ. ಆ ರಾಜ ಅಳ್ತಾ ಇದ್ದಾನೆ. ಯಾರಿಗೋಸ್ಕರ? ನಿಜವಾದ ನೀತಿವಂತನಿಗೋಸ್ಕರ. ನಿಜವಾಗ್ಲೂ ನೀತಿವಂತ ನೀನಾಗಿದ್ರೆ ನಿನಗೋಸ್ಕರ ಕಾಣದಂತ ಜನ ಪ್ರಾರ್ಥನೆ ಮಾಡೋರಾಗಿರ್ತಾರೆ. ಕಣ್ಣಿಗೆ ಕಾಣೋರೆ ಮಾಡಬೇಕಂತ ಏನಿಲ್ಲ, ಕಣ್ಣಿಗೆ ಕಾಣದಂತೆ ಎಷ್ಟೋ ಜನ ನಿಮ್ಮ ಗ್ರಾಮಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಈ ಜನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಲೋಕದವರಿಗೆ ನೀವು ಕೆಟ್ಟವರಾಗಿರ್ಬೋದು, ನೀವು ಸರಿ ಇಲ್ಲದವರಾಗಿರ್ಬೋದು, ನೀವು ಬೇಡದವರಾಗಿರ್ಬೋದು, ಆದರೆ ದೇವರು ನಿಮಗೋಸ್ಕರನೇ ಒಂದು ಗುಂಪನ್ನು ಎಬ್ಬಿಸ್ತಾನ್ರಿ. ನಿಮಗೋಸ್ಕರನೇ ಒಂದು ಪ್ರಾರ್ಥನೆ ಮಾಡೋ ಗುಂಪಿರ್ತದೆ. ದೇವ್ರ ಚಿತ್ತ ಇಲ್ದಿರಾ ಒಂದು ಗ್ರಾಮ ಉದ್ಧಾರ ಆಗಕ್ಕಾಗಲ್ಲ. ದೇವ್ರ ಚಿತ್ತ ಇಲ್ದಿರಾ ಒಂದು ಕಡೆ ನೀವು ನಿಲ್ಲಕ್ಕಾಗೋದಿಲ್ಲ. ದೇವರ ಅನುಮತಿ ಇಲ್ದಿರಾ ನಿಮ್ಮ ಜೀವನ ನೀವು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ದೇವರಿಂದ ಕರೆಸಲ್ಪಟ್ಟವರು, ನಾವು ದೇವರಿಂದ ಆರಿಸಲ್ಪಟ್ಟವರು. ನೀವು ಬಟ್ಟೆ ಅಂಗಡಿಗೆ ಹೋದರೆ ಸುಮ್ಮನೆ ತಗೊಬಂದ್ಬಿಡ್ತೀರಾ? ಏನು ಮಾಡ್ತೀರಾ? ಅವನು ಅಂಗಡಿಯವನು ನಿಮ್ಮನ್ನ ಗುರ್ತು ಮಾಡ್ಕೊಳ್ತಾನೆ. ಒಂದೇ ಅಂಗಡಿಗೆ ಹೋಗೋದಾದರೆ ಅವನು ಯಾರನ್ನ ನೋಡಿ ಇಷ್ಟಪಡ್ತಾನೆ? ಹಾಂ, ಸಾರಿ, ಫಸ್ಟ್ ಟೈಮ್ ಹೋಗಿ ನೀವು ಜಾಸ್ತಿ ಬಟ್ಟೆ ತೊಗೊಂಡ್ಬರ್ತೀರಾ, ಸೆಕೆಂಡ್ ಟೈಮು ಹೋಗ್ತೀರಾ, ಅವಾಗ ನಿಮ್ಗೆ ಏನು ಮಾಡ್ತಾನೆ? ಯಾರಿಗದು ನಿಮಗೆಲ್ಲ ಜ್ಯೂಸ್ ಗೀಸ್ ಎಲ್ಲ ಕೊಡೋದು? ನೀವು ತಂಟೆ ತಕರಾರು ಮಾಡ್ದಿರಾ ಸೈಲೆಂಟಾಗಿ ಪಟ್ 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 ಅಂತ ತಗೊಂಡು ಚೌಕಾಸಿ ಮಾಡಿದ್ರೆ ಕೊಟ್ಟು ಬರೋನಿಗೆ ಜ್ಯೂಸು ಕಾಫಿ ಟೀ ಎಲ್ಲ ಕೊಡ್ತಾರೆ. 100 ರೂಪಾಯಿದೋಗಿ 20 ರೂಪಾಯಿ ಕೊಡು, 30 ರೂಪಾಯಿ ಕೊಡು ಅಂತ ಎಳ್ದಾಡಿ 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 ಬರ್ತಿರಲ್ಲ, ನಿಮ್ಮನ್ನ ನೋಡಿದ್ರೆ ಓಡೋಗ್ಬಿಡ್ತದೆ ಅವ್ರು. ಇವ್ರು ವ್ಯಾಪಾರ ಮಾಡೋದೇ ಬೇಡ ಅಂತ ನೋಡಿ. ಯಾಕೆ ಅಂದರೆ ನೀವು ತಗೊಳ್ಳೋದು ಒಂದು ಸೀರೆ 100 ಸೀರೆ ಬಿಚ್ಚಿಸ್ತೀರಲ್ಲಿ. ಅದೇ ನೀವು 50 ಸೀರೆ ತಗೊಳ್ಳುವಾಗ 100 ಸೀರೆ ತಗೊಳ್ರಿ, ಅವನು ಸಂತೋಷವಾಗಿ ತೋರಿಸ್ತಾನೆ. ಇದು ಮನುಷ್ಯನ ಸ್ವಭಾವ. ನಾವೊಂದು ವಸ್ತು ತಗೊಳ್ಳುವಾಗಲೂ ಸೆಲೆಕ್ಟ್ ಮಾಡ್ತೇವೆ, ಬಟ್ಟೆ ತಗೊಳ್ಳುವಾಗ ಸೆಲೆಕ್ಟ್ ಮಾಡ್ತೇವೆ, ಏನು ಬೇಡ ರೀ, ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡ್ತೇವೆ. ಲೈಫ್ ಪಾರ್ಟ್ನರ್ ಅಂದರೆ ಮದುವೆ ಮಾಡ್ಕೊಳ್ಳುವಾಗ ಹುಡುಗನೂ ಹುಡುಗಿನ ನೋಡಬೇಕು, ಹುಡುಗಿನೂ ಹುಡುಗನ ನೋಡಬೇಕು. ಆಮೇಲೆ ಅಪ್ಪ ಅಮ್ಮ ಕೇಳ್ತಾರೆ, ಓಕೆನಾ? ಹುಡುಗಿರ್ದು ಗೊತ್ತಿಲ್ಲ, ಹುಡುಗಿರರು ಹುಡುಕೊಂಡು ಹೋಗಲ್ಲ, ಹುಡುಗರೇ ಹುಡುಗಿಯಲ್ಲಿದ್ದರೆ ಹುಡುಕೊಂಡು ಹೋಗೋದು. ಅದೇ ವಾಸ್ತು. ಒಂದು ಹುಡುಗ ಎಷ್ಟು ಹುಡುಗಿನ ನೋಡ್ಬೋದು? ತಲೆ ಸರಿ ಇಲ್ದಿರೋ 100 ಹುಡುಗಿನ ನೋಡ್ತಾನೆ. ಸರಿ ಇರೋನು 1-2 ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾನೆ. ಏನಕ್ಕೆ ಸೆಲೆಕ್ಟ್ ಮಾಡ್ತಾನೆ? ನನ್ನ ಲೈಫ್ ಪಾರ್ಟ್ನರ್, ಜೀವನದ ಸಂಗಾತಿ, ಜೀವನ ಪೂರ್ತಿ ಇವಳ ಜೊತೆ ಸಂಸಾರ ಮಾಡಬೇಕಲ್ಲ, ನನಗೆ ಶೂಟಬಲ್ ಪರ್ಸನ್ನ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆದರೆ ಎಷ್ಟೋ ಜನರ ಸೆಲೆಕ್ಷನ್ ಅದು ಸರಿಯಾಗಿರೋದಿಲ್ಲ. ಅದು ದೇವರ ವಾಕ್ಯ ಹೇಳ್ತದೆ, ದೇವ ಜನರ ಸೆಲೆಕ್ಷನ್ ನಾವು ಮೊದಲು ದೇವರ ಹತ್ರ ಹೋಗ್ಬೇಕು. ದೇವರೇ, ನಾನು ಸೆಲೆಕ್ಟ್ ಮಾಡುವಂಥ ಲೈಫ್ ಪಾರ್ಟ್ನರ್ ಓಕೆನಾ? ನಾವು ಸೆಲೆಕ್ಟ್ ಮಾಡ್ತೀವ್ರಿ, ಬೆಳ್ಳಗಿರಬೇಕು, ಕಪ್ಪಗಿರಬೇಕು, ಉದ್ದ ಇರಬೇಕು, ಗಿಡ್ಡ ಇರಬೇಕು, ನಮ್ಮ ಹೈಟ್ ಕರೆಕ್ಟಾಗಿರಬೇಕು, ನಮ್ಮ ಆಸ್ತಿಗೆ ತಕ್ಕಂತೆ ಅವ್ರ ಆಸ್ತಿ ಇರಬೇಕು. ಇವೆಲ್ಲವನ್ನ ದೇವ್ರ ತಲೆ ಕೆಳಗೆ ಮಾಡಿಬಿಡ್ತಾನೆ. ಅದು ದೇವ್ರ ಕೈ ಕೊಡ್ರಿ, ರೈಟ್ ಪರ್ಸನ್ ನಿಮಗೆ.
ಅದು ದೇವರು ಹೇಳ್ತಾನೆ, ಆದಾಮನ ಒಳಗೆ ನಾನು ಏನು ಎತ್ತಿದ್ದೀನಿ? ಚಪ್ಪಾಳೆ ಹೊಡಿ. ಆದಾಮನ ಒಳಗೆ ಏನು ಎತ್ತಿದ್ದೀನಿ? ಒಂದು ಎಲುಬನ್ನ ಎತ್ತಿದ್ದೀನಿ. ಆ ಎಲುಬು ಎಲ್ಲೋ ಬಿದ್ದೈತೆ. ನೀನು ಏನು ತಿಪ್ಪರ್ಲಾಗ ಹಾಕಿದ್ರು ಆ ಎಲುಬನ್ನು ನಾನು ತಗೊಂಬಂದು ಜೋಡಿಸ್ತೀನಿ. ದೇವರು ಸೆಲೆಕ್ಟ್ ಮಾಡಿದ್ರೆ ನಾವು ಸೆಲೆಕ್ಟ್ ಮಾಡೋಕ್ಕಾಗದೇ. ಅದಕ್ಕೆ ದೇವರು ಹೇಳ್ತಾನೆ, ದೇವರು ಕೂಡಿಸೋದನ್ನು ಮನುಷ್ಯನು ಏನು ಮಾಡಬಾರ್ದಂತೆ? ಗಮನಿಸಬಾರ್ದ, ಅಗಲಿಸಬಾರ್ದು. ನಾವು ಮದುವೆ ಆಗಿದ ತಕ್ಷಣ ಎಲ್ಲ ಗಮನಿಸ್ತಾ ಇರ್ತೀವಿ, ಯಾವಕ್ಕೆ ತೋಗುತ್ತೆ, ಯಾವಕ್ಕೆ ತೋಗುತ್ತೆ, ಯಾವಕ್ಕೆ ಯಾರಿಂಗೆ ಯೋಚನೆ ಮಾಡೋದು? ದೇವರ ಮಕ್ಕಳು ಅಲ್ಲದವರು. ಅದು ದೇವರಿಗೆ ಸ್ತೋತ್ರ. ಪ್ರಿಯ ಸಹೋದರಿ, ಪರಲೋಕದ ದೇವರು ಭೂಲೋಕದಲ್ಲಿ ಇವತ್ತು ನನ್ನನ್ನು ನಿನ್ನನ್ನು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಆರಿಸಲ್ಪಟ್ಟಿದ್ದಾನಲ್ಲ, ಕರೆದಿದ್ದಾನೆ. ಪೌಲ್ ಹೇಳ್ತಾನೆ, ಯಾಕೆ ಗೊತ್ತಾ ನಿಮ್ಮನ್ನು ಕರೆದಿರೋದು? ಅವನು ಹೇಳ್ತಾನೆ, ನಿಮ್ಮ ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ. ಎಲ್ಲರೂ ಹೇಳ್ರಿ, ಯಾವುದಕ್ಕಾಗಿ ಕರೆದಿರೋದು? ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇರಿತವೂ ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಆರಾಧನೆಗೆ ಬಂದ್ಬಿಟ್ಟಿದ್ದೀರಾ. ನಿಮ್ಮ ಒಳಗಡೆ ಯಾರಿದ್ದಾರೆ? ಯಾರಿದ್ದಾರೆ? ಯಾರು ಇರಬೇಕು? ಅವ್ರು ಹೇಳ್ತಾನೆ, ನೀವು ಲಕ್ಷ್ಯ ಕೊಟ್ಟು ಯಾರನ್ನ ನೋಡ್ರಿ? ಯೇಸುವನ್ನೇ ನೋಡ್ರಿ. ದಾವೀದ ಹೇಳ್ತಾನೆ, ದೇವರನ್ನೇ ನೋಡಿ ಬಂದಿದ್ರೆ ನಿಮ್ಮ ಮುಖ ಪ್ರಕಾಶವಾಗ್ತದೆ. ಹಲ್ಲೆಲೂಯ. ನಿಮ್ಮ ಮುಖ ಏನಾಗುತ್ತೆ? ಪ್ರಕಾಶಮಾನ ಆಗಿರ್ತಂತೆ. ಅದಕ್ಕೆ ಒಂದು ಥೆಸಲೋನಿಕ 4:7 ದೇವರ ವಾಕ್ಯದಲ್ಲಿ ಪೌಲ್ ಹೇಳ್ತಾನೆ, ದೇವರು ನಮ್ಮನ್ನ ಬಂಡುತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ. ಹಲ್ಲೆಲೂಯ. ನೋಡ್ರಿ, ದೇವರು ಯಾಕೆ ನಮ್ಮನ್ನ ಕರೆದಂತೆ? ಬಂಡುತನಕ್ಕೆ ಕರೆಯದೆ. ಬಂಡುತನ ಅಂದ್ರೆ ಯಾರಲ್ಲಿ ತಟ? ಇಸ್ರಾಯೇಲ್ ಜನರಲ್ಲಿ ಹಠ ಇತ್ತು, ಬಂಡುತನ ಇತ್ತು, ಕೊರಗುವಿಕೆ ಇತ್ತು, ಗುಣಗುಟ್ಟುವಿಕೆ ಇತ್ತು, ಆಲಸ್ಯತನ ಇತ್ತು. ಏನ್ ಮಹಾ ಅಂತ ಮಾತಾಡ್ತಾ ಇದ್ರು. ಮೋಸ ಕಾಣಲಿಲ್ಲ ಅಂದ ತಕ್ಷಣ ದೇವ್ರ ಬಗ್ಗೆ ಬೈತಾ ಇದ್ರು ಅವರು. ಆದರೂ ದೇವರು ಮೋಸ ನಿಮಿತ್ತ ಅವ್ರನ್ನ ಆಶೀರ್ವಾದ ಮಾಡ್ಕೊಂಡ್ಬಂದ. ಅನೇಕ ಯುದ್ಧಗಳನ್ನ ಗೆಲ್ಲಿಸ್ದ, ಅನೇಕ ರೋಗಗಳಿಂದ ಬಿಡಿಸ್ದ, ಉಪದ್ರವಗಳಿಂದ ಬಿಡಿಸ್ದ, ಸಮಸ್ಯೆಗಳಿಂದ ಬಿಡಿಸ್ದ. ಕಾರಣ ಇವ್ರನ್ನ ಕರೆಯಲ್ಪಟ್ಟಿದ್ದು ನಾನಂತ. ಇವ್ರನ್ನ ಕರೆದಿದ್ದು ನಾನು. ಇವರನ್ನು ಅನ್ಯ ಜನಗಳ ಮುಂದೆ ನಾಚಿಕೆ ಪಡಿಸಬಾರ್ದಂತ ಅತಿಶಯವಾದ ಅದ್ಭುತಗಳನ್ನ ದೇವರು ಮಾಡಿದ್ರು. ಅದನ್ನು ಜನ ತಿಂದರು, ಕರಗಿಸ್ಕೊಂಡ್ರು, ದೇವರಿಗೆ ಕೃತಜ್ಞತೆ ಇಲ್ಲದವರಾಗಿ ಹೋಗ್ಬಿಟ್ರು. ಅದಕ್ಕೆ ದೇವ್ರು ಏನು ಮಾಡ್ದ ಗೊತ್ತಾ? ಇಸ್ರಾಯೇಲ್ ಜನಗಳಿಗೆ ದೇವರಾಗಿದ್ರು, ಅವ್ರ ಅಂತ್ಯ ಅಯ್ಯೋ, ಅವರ ಅಂತ್ಯ ಅಯ್ಯೋ, ಅವರ ಆರಂಭ. ದೇವ್ರು ಹೇಳ್ತಾನೆ, ನಾನು ಕಾನಾನ್ ದೇಶವನ್ನ ನಿಮ್ಗೆ ಆಶೀರ್ವಾದವಾಗಿ ಕೊಡ್ತೀನಿ. ಆ ಕಾನಾನ್ ದೇಶ ಹಾಲು ಜೇನು ಹರಿಯುವಂಥ ದೇಶ, ಸಮೃದ್ಧಿಯಾದ ದೇಶ. ಸಮೃದ್ಧಿಯಾದ ಸ್ಥಳಕ್ಕೆ ನಾನು ನಿಮ್ಮನ್ನ ಕೊಂಡೋಗ್ತಾ ಇದ್ದೇನೆ. ನೀವು ಇದೇರಾಗಿ ಭಯಭಕ್ತಿಯಿಂದ ನನ್ನ ಮಾತನ್ನು ಕೇಳೋದಾದ್ರೆ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಅದಕ್ಕೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ನೀವು ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳೋದಾದ್ರೆ, ನೀವು ನನ್ನ ಮಕ್ಕಳಾಗಿರೋದಾದ್ರೆ, ನನ್ನ ಮಾತಿಗೆ ಅನುಗುಣವಾಗಿ ನಡೆಯೋದಾದ್ರೆ, ನಾನು ಈ ದೇಶದಲ್ಲಿ ಇರುವಂಥ ಆಶೀರ್ವಾದಗಳನ್ನು ನಿಮ್ಮ ಮೇಲೆ ಬರಮಾಡ್ತೇನೆ. ಏನೆಲ್ಲ ಆಶೀರ್ವಾದ? ನಿಮ್ಮ ಊರಲ್ಲಿ ನಿಮ್ಮ ಪುಟ್ಟಿಗಳು, ನಿಮ್ಮ ಕೊಣವಿಗಳು, ನಿಮ್ಮ ಕಣಜಗಳು, ನಿಮ್ಮ ವ್ಯವಸಾಯ, ನಿಮ್ಮ ದನ ಕುರಿ, ನಿಮ್ಮ ವ್ಯವಹಾರ, ಇವೆಲ್ಲವನ್ನ ನಾನು ಆಶೀರ್ವಾದ ಮಾಡ್ತೇನೆ. ಅದಕ್ಕೆ ನಾನು ನಿಮ್ಮನ್ನು ಕರೆದಿದ್ದು ಅಂತಾನೆ. ಇಷ್ಟು ಲಕ್ಷ ಜನರ ಮಧ್ಯದಲ್ಲಿ
ದೇವರ ಕ್ರಿಸ್ತನ ಮೂಲಕ ನಮ್ಮನ್ನು ಕರೆದಿದ್ದಾನೆ. ಆ ರಕ್ಷಣೆಯನ್ನು ನಾವು ಕಳ್ಕೊಬಾರ್ದು, ಆ ರಕ್ಷಣೆಯನ್ನು ನಾವು ಬಿಡಬಾರ್ದು. ಅದು ಯಾವ ಕೆಲಸ ಬಿಟ್ಟರು ಪರವಾಗಿಲ್ರಿ, ದೇವರ ಆಜ್ಞೆಗಳು ನೀವು ಬಿಡಬಾರ್ದು. ದೇವರ ಆಜ್ಞೆಗಳನ್ನ ಬಿಟ್ಟವನ್ನ ದೇವರ ಆಶೀರ್ವಾದ ಮಾಡೋಕ್ಕೆ ಇಷ್ಟಪಡಲ್ಲ. ಒಂದು ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಲಾಸ್ ಆದಾಗ ಒಂದು ದೇವ ಸೇವಕರ ಹತ್ರ ಹೋಗಿ ಅವ್ರು ಹೇಳ್ತಾರೆ, ಅಯ್ಯ ನಿಮ್ಮ ಸಂದೇಶವನ್ನು ನಾನು ಕೇಳಿ ಯೇಸುವಿಗೆ ನನ್ನ ಹೃದಯವನ್ನು ಒಪ್ಪಿಸಿಕೊಡ್ತೇನೆ, ನನ್ನ ಬಿಸ್ನೆಸ್ಸನ್ನು ಯೇಸು ಆಶೀರ್ವಾದ ಮಾಡ್ತಾರ? ಆ ಪ್ರಾರ್ಥನೆ ಮಾಡಿ ಅವನು ಮೊಣಕಾಲು ಹಾಕುವಾಗ ಆ ಸೇವಕರು ದೇವ್ರಿಗೆ ಹೇಳ್ತಾರೆ, ದೇವರೇ ನಿನ್ನ ಮೇಲೆ ನಂಬಿಕೆ ಇಟ್ಟು ವ್ಯಕ್ತಿ ಬಂದಿದ್ದಾನಪ್ಪ, ಇವನ ನಂಬಿಕೆಗೆ ಆಧಾರವಾಗಿ ಇವನನ್ನು ನಿನ್ನ ಆಶೀರ್ವಾದ ಮಾಡು. ಯೇಸು ಅದೇ ತಾನು ಹೇಳಿದ್ದು, ನೀವು ನಂಬುವುದೇ ದೇವರ ಮಹಿಮೆನ ಕಾಣ್ತೀರಿ. ನಿಮ್ಮ ನಂಬಿಕೆ ಅಂತ ನಿಮಗಾಗಲಿ. ನೋಡಿ, ದೇವರು ಪ್ರತಿಯೊಬ್ಬರಿಗೂ ಅವರವರ ನಂಬಿಕೆಯನ್ನು ಬಿಟ್ಟುಬಿಟ್ಟಿದ್ದಾನೆ. ಗಂಡನಿಗೊಂದು ನಂಬಿಕೆ ಇರ್ತದೆ, ಹೆಂಡತಿಗೊಂದು ನಂಬಿಕೆ ಇರ್ತದೆ, ಅವ್ರು ಎತ್ತಿರೋ ಮಕ್ಕಳಿಗೆ ಬೇರೆ ನಂಬಿಕೆ ಇರ್ತದ್ರಿ. ಎಲ್ಲರಿಗೂ ಮನೆಯಲ್ಲಿ ಒಂದು ನಂಬಿಕೆ ಇರಲ್ಲ. ಗಂಡ ಎಷ್ಟೋ ಮನೇಲಿ ಹೆಂಡತಿಗೆ ಬಿಡಲ್ಲ ಚರ್ಚ್ಗೆ ಹೋಗೋಕ್ಕೆ, ಎಷ್ಟೋ ಮನೇಲಿ ಗಂಡನಿಗೆ ಚರ್ಚ್ಗೆ ಹೋಗೋಕೆ ಹೆಂಡತಿ ಬಿಡಲ್ಲ, ಅಪ್ಪ ಅಮ್ಮನಿಗೆ ಮಕ್ಕಳು ಬಿಡಲ್ಲ, ಅಪ್ಪ ಅಮ್ಮ ಮಕ್ಕಳಿಗೆ ಬಿಡಲ್ಲ, ಮಕ್ಕಳು ಅಪ್ಪ ಅಮ್ಮನಿಗೆ ಬಿಡಲ್ಲ. ಇವರೆಲ್ಲ ಸರಿ ಇದ್ರೆ ಬಂಧುಗಳು ಬಿಡಲ್ಲ, ಅವ್ರು ಸರಿ ಇದ್ರೆ ಅಕ್ಕಪಕ್ಕದವ್ರು ಬಿಡಲ್ಲ. ಒಟ್ಟು ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಯೇಸು ಅದನ್ನು ನಾನು ಜಯಿಸಿದೆ. ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಅದನ್ನು ನಾನು ಜಯಿಸಿದ್ದೇನೆ. ಭಯಪಡಬೇಡ್ರಿ, ನನ್ನ ಮಕ್ಕಳಾದ ನೀವು ಸಹ ಲೋಕದಲ್ಲಿ ಉದ್ಭವಿಸುವ ಸಂಕಟಗಳನ್ನು ಜಯಿಸ್ತೀರಾ. ಆ ಸೇವಕರು ಆ ಬಿಸ್ನೆಸ್ ಮ್ಯಾನ್ಗೆ ಅವರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ಈ ಮಗನ ಒಡಂಬಡಿಕೆ ಏನಿವತ್ತು ಯೇಸುಗೆ ನಾನು ಒಪ್ಪಿಸ್ಕೊಡ್ತಾನೆ, ನನ್ನ ಬಿಸ್ನೆಸ್ಸನ್ನು ದೇವರ ಆಶೀರ್ವಾದ ಮಾಡಲಿ. ದೇವರು ಸುಮ್ಮನೆ ಅಲ್ಲ ರೀ, ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಮುಖ ನೋಡಿ ಮಾತಾಡ್ತಾನೆ, ನಾನು ದೇವ್ರ ಹೃದಯನ ನೋಡ್ತಾನೆ. ಯಾರಿಗೆ ಯಾವ ಆಶೀರ್ವಾದ ಕೊಡಬೇಕೋ ಆಶೀರ್ವಾದ ಮನುಷ್ಯನಿಂದ ಬರಲ್ಲ, ಆಶೀರ್ವಾದ ಪರಲೋಕದಿಂದ, ಆಶೀರ್ವಾದ ದೇವರಿಂದ, ಆಶೀರ್ವಾದ ನಿತ್ಯ ರಾಜ್ಯದಿಂದ. ಆಶೀರ್ವಾದ ಬಂದರೆ ಅದು ಜೀವವುಳ್ಳ ಆಶೀರ್ವಾದ. ಆ ವ್ಯಕ್ತಿ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತಾನೆ. ಆ ದಿನ ಮೊದಲುಗೊಂಡು ಅವನ ನಂಬಿಕೆ ಯೇಸು ಮೇಲೆ ಇರ್ತದೆ. ಅವನ ಬಿಸ್ನೆಸ್ಸನ್ನು ದೇವರ ಆಶೀರ್ವಾದ ಮಾಡಿಬಿಟ್ರು. ಚಿಕ್ಕ ಪ್ರಮಾಣದಲ್ಲಿ ಪ್ರಾರಂಭ ಆದಂಥ ಬಿಸ್ನೆಸ್ಸು ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಡ್ತು. ಆಶೀರ್ವಾದ ಹೊಂದಿದವನ ನಂಬಿಕೆ ಹೆಂಗಿತ್ತು? ಆರಂಭದಲ್ಲಿ ನಂಬಿಕೆ ಅಚಲವಾಗಿರ್ತದೆ. ಹಣ ಬಂದಂಗೆಲ್ಲ ಅವನ ನಂಬಿಕೆ ಕಮ್ಮಿ ಆಗುತ್ತೆ, ಅವನ ಪರಿಶುದ್ಧತೆ ಕಮ್ಮಿ ಆಗುತ್ತೆ, ಅವನ ವಿಧೇಯತೆ ಕಮ್ಮಿ ಆಗುತ್ತೆ, ಅವನ ಕೆಲಸ ಕಾರ್ಯಗಳು ಕಮ್ಮಿ ಆಗುತ್ತೆ. ಆ ಸೇವಕ ಪ್ರಾರ್ಥನೆ ಮಾಡಿ ಬಿಟ್ನಲ್ಲ, ಆ ಬಿಸ್ನೆಸ್ ಮ್ಯಾನ್ ಬಹಳ ಎತ್ತರವಾಗಿ ಬೆಳೆದು ಬಿಟ್ಟ. ಎತ್ತರವಾಗಿ ಬೆಳೆದಂಥ ವ್ಯಕ್ತಿ ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ಸಭೆಗೆ ಬರಲ್ಲ, ದೇವರ ಕಾರ್ಯಗಳು ಮಾಡಲ್ಲ, ಎನಿ ಟೈಮ್ ಬ್ಯುಸಿ. ಒನ್ ಡೇ ಬಂತು, ಅವನ ಹಡಗು ಮುಳುಗೋಗ್ಬಿಡ್ತು. ಅವನ ಜೀವನದ ಬಿಸ್ನೆಸ್ನ ಹಡಗು ಮುಳುಗಿ ಹೋಗಿ ಮೇಲೆ ಇದ್ದಂಥ ವ್ಯಕ್ತಿ ಕೆಳಗೆ ಬಂದ್ಬಿಟ್ಟ. ಕೆಳಗೆ ಬಂದಂಥವನು ಒಂದು ಸಲ ತಿರುಗಿ ಅದೇ ಸೇವಕರು ಒಂದು ಕೂಟಕ್ಕೆ ಬಂದಿರ್ತಾರೆ. ಬಂದಂಥ ಸೇವಕರನ್ನ ಹುಡುಕೊಂಡು ಹೋಗ್ತಾನೆ ಇವನು. ಅಯ್ಯ, ತಿರುಗಿ ನಾನು ಲಾಸ್ ಆಗ್ಬಿಟ್ಟಿದ್ದೇನೆ, ದಯಮಾಡಿ ನನಗೋಸ್ಕರ ಪ್ರಾರ್ಥನೆ ಮಾಡಿ. ಆ ಸೇವಕ ಅವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ಹೇಳ್ತಾರೆ, ಇವನಿಗೆ ನೀನು ಪ್ರಾರ್ಥನೆ ಮಾಡಬೇಡ, ಇವನಿಗೆ ನೀನು ಪ್ರಾರ್ಥನೆ ಮಾಡಬೇಡ. ಯಾಕೆ ದೇವರೇ? ಇವನು ಒಪ್ಪಿಸಿಕೊಟ್ಟ ದಿನದ ಮೇಲೆ ಅವನು ಬೆಳೀತಾ 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 ಹಣದ ಮದದಿಂದ, ಹಣದ ಅಹಂಕಾರದಿಂದ ಆ ಜೀವಿತ ಅವನು ಮಾರ್ಪಡಿಸ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಹತ್ರ ಬರೋದು ಕಡಿಮೆ ಮಾಡಿಬಿಟ್ಟ, ಆರಾಧನೆ ಮಾಡೋದು ಕಡಿಮೆ ಮಾಡಿಬಿಟ್ಟ, ನಂಬಿಕೆನ ಕಡಿಮೆ ಮಾಡಿಬಿಟ್ಟ. ಅವನ ಸರ್ವಸ್ವವನ್ನ, ಅವನ ಕಾನ್ಸಂಟ್ರೇಷನ್
ಅವನ ಬಿಸ್ನೆಸ್ ಮೇಲೆ ಇಟ್ಟುಬಿಟ್ಟ. ಆದ ಕಾರಣ ಈ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ. ಅವನು ತಿರುಗಿ ಸರಿಯಾದ ಪಶ್ಚಾತ್ತಾಪಕ್ಕೆ ಒಳಗಾಗಿಲ್ಲ. ಅವನಿಗೆ ಸ್ವಲ್ಪ ಕಾಲ ಪ್ರಾರ್ಥನೆ ಮಾಡಬೇಡ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ನಂಬುವವನಿಗೆ ಮಾತ್ರ ದೇವರ ಆಶೀರ್ವಾದ ಬರುತ್ತೆ. ಎಲ್ಲರಿಗೂ ದೇವರ ಆಶೀರ್ವಾದ ಕೊಡಲ್ಲಮ್ಮ. ಲೋಕ ಕೊಡುವಂಥ ಆಶೀರ್ವಾದ ಬೇರೆ, ಪರಲೋಕ ಕೊಡುವಂಥ ಆಶೀರ್ವಾದ ಬೇರೆ. ಅದಕ್ಕೆ ದೇವರು ಭೂಲೋಕದಲ್ಲಿ ತನ್ನ ದಾಸನಾಗಿ ಬಂದಂಥ ಲೂಸಿಫೇರ್ನ ದಾಸನಾಗೋದಕ್ಕೆ ನಮ್ಮನ್ನು ಕರೆದಿಲ್ಲ. ತನ್ನ ಮಗನಾಗಿ ಬಂದಂಥ ಯೇಸು ಕ್ರಿಸ್ತನ ದಾಸನಾಗೋದಕ್ಕೆ ನನ್ನನ್ನು ನಿಮ್ಮನ್ನು ದೇವರು ಕರೆದಿಲ್ಲ. ಆದ ಕಾರಣ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರೇ, ನಾನು ಲೂಸಿಫೇರ್ನ ದಾಸನಲ್ಲ. ಲೂಸಿಫೇರ್ನ ದಾಸನಾದರೆ ಏನೇನು ಬರುತ್ತೆ ನಮಗೆ ಹೇಳಿ, ನಾನು ಮುಗಿಸ್ತಾ ಇದ್ದೀನಿ. ಲೂಸಿಫರ್ನ ದಾಸನಿಗೂ ದೇವರ ಮಗನಾದ ಯೇಸು ಕ್ರಿಸ್ತನ ದಾಸನಿಗೂ ಇರುವಂಥ ಡಿಫ್ರೆಂಟ್ ಏನು? ದೇವ್ರ ಮಕ್ಕಳು ಆಜ್ಞೆ ಕೈಕೊಂಡು ನಡೀತಾರೆ, ಇವರು ಆಜ್ಞೆ ಕೈಕೊಂಡು ನಡೆಯಲ್ಲ. ಅದೇ ಅವ್ರು ಯಾರಿಗೆ ದಾಸರಾಗಿರ್ತಾರೆ? ನೀನು ಕುಡಿಯೋದೋದ್ರೆ ಕುಡುಕತನಕ್ಕೆ ದಾಸ. ಹಣದ ಹಿಂದೆ ಓಡೋವನು ಹಣಕ್ಕೆ ದಾಸ. ಹೆಣ್ಣು ಮಕ್ಕಳಿಂದ ಓಡೋವನು ಆ ಕೆಟ್ಟತನಕ್ಕೆ ದಾಸ. ಮೋಸ ಮಾಡೋವನು ಮೋಸಕ್ಕೆ ದಾಸ. ಕಳ್ಳತನ ಮಾಡೋವನು ಕಳ್ಳತನಕ್ಕೆ ದಾಸ. ನಾನು ಚೀಟ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಿದ್ದು ಚೀಟ್ ಮಾಡೋವನು ಅದಕ್ಕೆ ದಾಸ. ಅದಕ್ಕೆ ಕೆಲವರು ಹೇಳ್ತಾರೆ, ಸರ್ ತುಂಬ ವರ್ಷದಿಂದ ಎಲೆ ಅಡಿಕೆ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ, ಅದಕ್ಕೆ ಬಿಡೋಕ್ಕೇ ಆಯ್ತಾ ಇಲ್ಲ. ಎಷ್ಟೋ ಪಾನ್ ಪರಕ್ ಹಾಕ್ತಾರೆ, ಬಿಡೋಕ್ಕೇ ಆಗಲ್ಲ. ಸಿಗರೇಟ್ ಹೊಡಿತಾರೆ, ಬಿಡೋಕ್ಕೇ ಆಗಲ್ಲ. ಕುಡಿತಾರೆ, ಬಿಡೋಕ್ಕೇ ಆಗಲ್ಲ. ಕೆಟ್ಟ ಕೆಟ್ಟ ಫಿಲಮ್ನ ನೋಡ್ತಾರೆ, ಬಿಡೋಕ್ಕೇ ಆಗಲ್ಲ. ಲೋಕದ ಆಸೆಗಳಿಗೆ ಇಚ್ಛೆಗಳಿಗೆ ಒಳಗಾಗಿದ್ದಾರಲ್ಲ, ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಯಾವ್ದು ಹ್ಯಾಬಿಟ್ ಇದೆಯೋ ಅದಕ್ಕೆ ನಿನ್ನ ದಾಸ. ದೇವರ ಮಗನಾದವನು ಅದನ್ನು ಬಿಟ್ಟು ದೇವರ ಆತ್ಮನಿಗೆ ದಾಸನಾಗಬೇಕು. ದೇವರಿಗೆ ದಾಸನಾದರೆ ನಿಮಗೇನೇನು ಬರುತ್ತೆ? ಸಮಾಧಾನ ನಿನಗೆ, ಸಂತೋಷ ನಿನಗೆ, ನೆಮ್ಮದಿ ನಿನಗೆ, ಆರೋಗ್ಯ ನಿನಗೆ. ದೇವರ ಆತ್ಮನ ಮೂಲಕವಾಗಿ ವರ ಮತ್ತು ಫಲ ನಿನಗೆ ದಾಸರಾಗ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ವರಕ್ಕೂ ಮತ್ತು ಫಲಕ್ಕೂ ದೇವರು ನಿಮಗೆ ತುಂಬಿಸ್ತಾನಂತೆ. ವರ ಮತ್ತು ಫಲ ಬಂದಾಗ ಅವನು ಹೇಳ್ತಾನೆ, ಇದನ್ನು ನಿಮ್ಮ ಅಧೀನಕ್ಕೆ ನಾನು ಕೊಟ್ಟಿದ್ದೀನಿ, ನನ್ನ ನಾಮದಲ್ಲಿ ಉಚ್ಚರಿಸ್ರಿ, ಅದು ನೆರವೇರುತ್ತೆ. ಆ ಕಾರ್ಯಗಳನ್ನ ದೇವರು ಮಾಡ್ತಾನೆ. ಅದಕ್ಕೆ ಪರಿಶುದ್ಧಾತ್ಮನ ಮೂಲಕ ದೇವರು 9 ವರ 9 ಫಲ ಇಟ್ಟಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಯಾರೆಲ್ಲ ದೇವರಿಂದ ಕರೆಸಲ್ಪಟ್ಟಿದ್ದೇವೋ ಅವರು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀತಾರೆ. ಹಳೆ ಒಡಂಬಡಿಕೆಯಲ್ಲಿ ಮೋಸಸ್ನ ದೇವ್ರು ಕರೆದ್ರು, ಅವನು ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದಾನೆ. ದಾನ್ಯಲ್ನ ದೇವ್ರು ಕರೆದ್ರು, ದೇವ್ರು ಹೇಳ್ತಾರೆ, ಅತಿ ಪ್ರಿಯನೇ, ಅತಿ ಪ್ರಿಯನೇ. ಕಾರಣ ಏನ್? ಹಗಲು ರಾತ್ರಿ ದೇವ್ರನ್ನ ಧ್ಯಾನ ಮಾಡಿದಾನ್ರಿ. ಅವನ ಆಸೆ ಒಂದೇ, ಅವನ ಆಸೆ ಒಂದೇ, ಈ ರಾಜ್ಯದೆಲ್ಲ ಜನ ನಮ್ಮ ದೇವರನ್ನ ಆರಾಧನೆ ಮಾಡಬೇಕಂತ. ಹಲ್ಲೆಲೂಯ. ಯೇಸು ಸ್ವಾಮಿ ಶಿಷ್ಯರನ್ನ ಕರೆಯಲ್ಪಟ್ಟವರೆಲ್ಲ ಯೇಸುಗಾಗಿ ನಿಂತ್ಕೊಂಡ್ರು. ಒಬ್ಬ ಮಾತ್ರ ಹಣದ ಹಿಂದೆ ಹೋದ, ಅವನು ಸತ್ತೋಗ್ತಾನ್ರಿ. ಯೂದ ಹಣದ ನಿಮಿತ್ತವಾಗಿ ತನ್ನ ಆತ್ಮವನ್ನು ನಷ್ಟ ಮಾಡಿಕೊಳ್ತಾನೆ. ಯಾರೆಲ್ಲ ಯೇಸು ಕರೆದಿದ್ದಾರೋ ಅವರೆಲ್ಲ ಪರಲೋಕ ರಾಜ್ಯಕ್ಕಾಗಿ, ಪರಲೋಕ ಸ್ವಾಸ್ಥ್ಯಕ್ಕಾಗಿ, ಪರಲೋಕದ ಕಾರ್ಯಗಳಿಗೋಸ್ಕರ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡ್ರು. ಅದಕ್ಕೆ ಯೇಸು ಪೇತ್ರನಿಗೆ ಒಂದೇ ಒಂದು ಮಾತು ಕೇಳ್ತಾರೆ, ಪೇತ್ರ, ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ? ಎಷ್ಟು ಸಲ ಕೇಳಿದ್ರು? ಯೇಸು ಎಷ್ಟು ಸಲ ಪೇತ್ರನಿಗೆ ಕೇಳ್ತಾರೆ? 3 ಸಲ. ದೇವರ ವಾಕ್ಯ ಸ್ಪಷ್ಟಪಡಿಸುತ್ತೆ, ಯೇಸು ಮುಖವನ್ನು ನೋಡಿ ಮಾತಾಡ್ತಾ ಇಲ್ಲ, ಹೃದಯವನ್ನು ನೋಡಿ ಮಾತಾಡ್ತಾ. ಪೇತ್ರ ಯೇಸುವಿನ ಮುಖ ನೋಡಿ ಹೇಳ್ತಾನೆ, ಸ್ವಾಮಿ, ನಾನು ಯಾರಂತ ನೀನೇ ಬಲ್ಲೆ, ನಾನು ಎಂಥವನಂತ ನೀನೇ ಬಲ್ಲಪ್ಪ, ನಿನ್ನ ಮುಂದೆ ಯಾವುದು ಮುಚ್ಚುಮರೆಯಿಲ್ಲ. ಆ ಸತ್ಯ ಪೇತ್ರ ಹೇಳಿದಕ್ಕೆ
ಅವನು ಹೇಳ್ತಾನೆ, ನೀನು ಯಾರು ಗೊತ್ತಾ? ಬಂಡೆ. ಬಂಡೆ ನೀನು. ಅಲೆಗಳು ಗಾಳಿಗಳು ಮಳೆ ಬಂದ್ರು ಅಲಗಾಡದಂಥ ಬಂಡೆ. ಆ ಪೇತ್ರನಿಗೆ ಅನೇಕ ಬಾರಿ ಅಲಗಾಡಿಸ್ಬಿಡ್ತು ನಂಬಿಕೆ. ಅವನು ಹಿಂದೆ ಹೋದವನು, ತಪ್ಪಾಯಿತು ಅಂತ ಕೇಳ್ಕೊಂಡು ವಾಪಸ್ ಬಂದ ನೋಡ್ರಿ. ಬಂದ ಮೇಲೆ ಹಿಂದೆ ಹೋಗಲೇ ಇಲ್ಲ. ತನ್ನ ಜೀವ ದೇವರಿಗೋಸ್ಕರ ಕೊಡ್ತಾನೆ, ಯೇಸುವಿಗೋಸ್ಕರ ಸಮರ್ಪಣೆ ಮಾಡ್ತಾನೆ ಅವನು. ಇವತ್ತು ದೇವರು ನಮ್ಮನ್ನು ಕರೆದಿದ್ದಾನೆ, ತನ್ನ ರಾಜ್ಯಕ್ಕಾಗಿ ಆರಿಸ್ಕೊಂಡಿದ್ದಾನೆ. ಆರಿಸಲ್ಪಟ್ಟವ್ರನ್ನ ಆತ್ಮನ ವರಗಳಿಂದ ಫಲಗಳಿಂದ ತುಂಬಿಸಿ ನಡೆಸೋದಕ್ಕೆ ದೇವ್ರ ಶಕ್ತನಾಗಿದೆ. ನಾವೆಲ್ಲ ಕಣ್ಣುಗಳು ಮುಚ್ಚಿ ದೇವ್ರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಪರಲೋಕ ಸ್ವಾಸ್ಥ್ಯಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವೆಲ್ಲಿ ಬಿದ್ದೋಗ್ತಾ ಇದ್ದೇವೆ, ಯಾವುದು ನಮ್ಮನ್ನು ಬೀಳಿಸ್ತಾ ಇದೆ, ಒಂದು ನಿಮಿಷ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಾಲೆಲೂಯಾ. ಕರ್ತಾನು ಯೇಸು ಕರ್ತಾನು, ಮರಣವನ್ನು ಜಯಿಸಿದಂತ ಕರ್ತಾನು. ಅಡ್ಡ ಬೀಳುವೆನು, ಅರ್ಕೆ ಮಾಡುವೆನು, ನೀನೇ ನನ್ನ ಕರ್ತಾನೆಂದು. ಕರ್ತಾನು ಯೇಸು ಕರ್ತಾನು, ಮರಣವನ್ನು ಜಯಿಸಿದಂತ ಕರ್ತಾನು. ಅಡ್ಡ ಬೀಳುವೆನು, ಅರ್ಕೆ ಮಾಡುವೆನು, ನೀನೇ ನನ್ನ ಕರ್ತಾನೆಂದು. ರಾಜನು ಯೇಸು ರಾಜನು, ಮರಣವನ್ನು ಜಯಿಸಿದಂತ ರಾಜನು. ಅಡ್ಡ ಬೀಳುವೆನು, ಅರ್ಕೆ ಮಾಡುವೆನು, ನೀನೇ ನನ್ನ ರಾಜನೆಂದು. ನೀನೇ ನನ್ನ ಒಡೆಯನೆಂದು, ನೀನೇ ನನ್ನ ರಾಜನೆಂದು, ನೀನೇ ನನ್ನ ಕರ್ತನೆಂದು. ರಾಜನು ಯೇಸು ರಾಜನು, ಮರಣವನ್ನು ಜಯಿಸಿದಂತ ರಾಜನು. ಅಡ್ಡ ಬೀಳುವೆನು, ಅರ್ಕೆ ಮಾಡುವೆನು, ನೀನೇ ನನ್ನ ರಾಜನೆಂದು, ನೀನೇ ನನ್ನ ಕರ್ತನೆಂದು, ನೀನೇ ನನ್ನ ಒಡೆಯನೆಂದು. ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಎಲ್ಲರೂ ಬಲಗೈನ ಮೇಲೆ ಕೆತ್ತ. ಪೌಲು ಹೇಳ್ತಾನೆ, ಯೇಸುವನ್ನ ನೀವು ಒಪ್ಪಿಕೊಂಡು ಪ್ರತಿಜ್ಞೆ ಮಾಡಿದ್ರಲ್ಲ, ಇನ್ನು ಮೇಲೆ ಲೋಕದ ಪಾಲಿಗೆ ನಾವು ಜೀವಿಸೋದಿಲ್ಲ. ನಮ್ಮ ರಕ್ಷಕನಾಗಿ ಬಂದಿರುವಂತ ಯೇಸು ಸ್ವಾಮಿಯ ನಿಮಿತ್ತ ಅವನು ನಮ್ಮನ್ನು ಕರೆಯಲ್ಪಟ್ಟಿದ್ದಾನೆ, ಅವನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾವುದಕ್ಕೋಸ್ಕರ? ಕ್ರಿಸ್ತನಲ್ಲಿ ಅಡಕಾಗಿರುವಂತ ಆ ಪರಲೋಕ ಸ್ವಾಸ್ಥ್ಯಕ್ಕಾಗಿ. ಯಾರೆಲ್ಲ ನೀತಿವಂತರಾಗಿ ಜೀವಿಸ್ತಾರೋ ಆ ಒಂದು ಪರಲೋಕ ಸ್ವಾಸ್ಥ್ಯ ಅವರಿಗೆ ಸ್ವಂತ. ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರು, ಪರಲೋಕ ರಾಜ್ಯದ ಜನ. ಸಹೋದರ ಸಹೋದರಿಯೇ, ನಾವು ಒಂದೇ ರಾಜ್ಯಕ್ಕಾಗಿ ಜೀವಿಸ್ತಾ ಇದ್ದೇವೆ. ಪೌಲು ಹೇಳ್ತಾನೆ, ನನ್ನನ್ನು ಆರಿಸಲ್ಪಟ್ಟಂತ ದೇವರು ನಾನು ಕೊಟ್ಟ ಓಟವನ್ನು ನಾನು ಓಡಿ ಮುಗಿಸಿದ್ದೇನೆ, ಆತ್ಮಿಕ ಓಟವನ್ನು ಓಡಿ ಮುಗಿಸಿದ್ದೇನೆ. ಯಾರಲ್ಲೂ ದೇವರು ನನಗೆ ಕಂಪ್ಲೇಂಟ್ ಮಾಡಂಗೆ ಇಲ್ಲ. ನಾನು ಆ ರೀತಿಯಾಗಿ ನನ್ನ ಜೀವಿತವನ್ನ ನನ್ನ ದೇವರಿಗಾಗಿ ನಾನು ಜೀವಿಸಿದ್ದೇನೆ. ಈ ಆರಾಧನೆಯಲ್ಲಿ ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ? ಯಾವ್ಯಾವ ಕಷ್ಟಗಳು ನಮ್ಮನ್ನು ಬಂದು ಹೊಡೆಯುವಾಗ ಮುಗ್ಗಿ ಹೋಗಿದ್ದೇವಾ? ಸೋತು ಹೋಗಿದ್ದೇವಾ? ಇನ್ನು ಯಾವುದು ನಮ್ಮಿಂದ ಬಿಡಬೇಕು ಅದನ್ನು ಬಿಟ್ಟಿದ್ದೀವಾ? ಇನ್ನು ಬಿಡದೆ ಕಳ್ಳತನವಾಗಿ
ಅದರಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಯಾರ ಕಣ್ಣಿಗೆ ಬೇಕಾದ್ರೂ ನಾವು ಮರೆಯಾಗಬಹುದು, ದೇವರ ಕಣ್ಣಿಗೆ ನಾವು ಮರೆಯಾಗೋಕ್ಕಾಗೋದೇ ಇಲ್ಲ. ದೇವರ ಕಣ್ಣಿಗೆ ಮರೆಯಾದದ್ದು ಒಂದು ಇಲ್ಲ. ಪ್ರಿಯ ಸಹೋದರಿ ಸಹೋದರನೇ, ನಿನ್ನ ನಂಬಿಕೆ ಅಂತ ನಿನಗೆ ಬಿಡುಗಡೆ ಆಗಲಿ. ನೀನು ನಂಬಿದ್ರೆ ದೇವರ ಮಹಿಮೆನ ಕಾಣ್ತೀಯ. ನಿನ್ನ ಮನೆಯಲ್ಲಿ ದೇವರ ಮಹಿಮೆ ಕಾಣುತ್ತೆ. ನಿನ್ನ ಜೀವಿತದಲ್ಲಿ ದೇವರ ಮಹಿಮೆ, ಆರೋಗ್ಯದಲ್ಲಿ ದೇವರ ಮಹಿಮೆ, ಕೆಲಸ ಕಾರ್ಯಗಳಲ್ಲಿ ದೇವರ ಮಹಿಮೆ. ದೇವರ ಉಪಕಾರಗಳನ್ನ ಸ್ಮರಿಸಿ ಕರೆಗಳನ್ನ ತಟ್ರಿ. ನನ್ನ ಲೈಫಲ್ಲಿ ಅಪ್ಪ ನೀ ಎಷ್ಟೊಂದು ಅದ್ಭುತ ಮಾಡಿದ್ಯಾ, ಆರೋಗ್ಯ ಕೊಟ್ಟಿದ್ಯಾ, ಬಲ ಕೊಟ್ಟಿದ್ಯಾ, ಜಯ ಕೊಟ್ಟಿದ್ಯಾ, ಅತಿಶಯ ಮಾಡಿದ್ಯಲ್ಲ ಸ್ವಾಮಿ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ಮಹಿಮೆ, ನಿನಗೆ ಮಹಿಮೆ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ಮಹಿಮೆ, ಮಹಿಮೆ ಅಪ್ಪ. ಮಹಿಮೆ ಸುರಿಯಲಿ, ಮಹಿಮೆ ಸುರಿಯಲಿ, ಮಾತ್ರ ಬರಲಿ, ಅತಿಶಯ ಬರಲಿ. ಪರಲೋಕದ ಸ್ವಾಸ್ಥ್ಯ, ಪರಲೋಕದ ಸ್ವಾಸ್ಥ್ಯಕ್ಕೆ ನಮ್ಮ ನಾಯಕ ಮಾಡಪ್ಪ. ಯೇಸು ನನ್ನಲ್ಲಿ, ಯೇಸು ನಿನ್ನಲ್ಲಿ, ಯೇಸು ನನ್ನಲ್ಲಿ, ನಿನ್ನಲ್ಲಿ, ಯೇಸು ನನ್ನಲ್ಲಿ, ಯೇಸು ನಿನ್ನಲ್ಲಿ, ಯೇಸು ನನ್ನಲ್ಲಿ, ನಿನ್ನಲ್ಲಿ. ಲಾ 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 ಲಾ. ಒಬ್ಬರಿಗೊಬ್ರು ಹೇಳ್ಬೇಕು, ಯೇಸು ನನ್ನಲ್ಲಿ, ಯೇಸು ನಿನ್ನಲ್ಲಿ, ಯೇಸು ನನ್ನಲ್ಲಿ, ಯೇಸು ನಿನ್ನಲ್ಲಿ. ನಮ್ಮ ಬಾಯಿಂದ ಅರಿಕೆ ಮಾಡಿ ಒಬ್ರಿಗೊಬ್ರು ಕೈನ ಕೊಟ್ಟು ಹೇಳ್ಬೇಕು, ಯೇಸು ನಿನ್ನಲ್ಲಿದ್ದಾನಮ್ಮ, ಯೇಸು ನನ್ನಲ್ಲಿದ್ದಾನೆ, ಯೇಸು ನಿನ್ನಲ್ಲಿದ್ದಾನಮ್ಮ, ಯೇಸು ನನ್ನಲ್ಲಿದ್ದಾನೆ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಆರಾಧನೆಯಲ್ಲಿ ಭಾಗವಹಿಸಲ್ಪಟ್ಟ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.